ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 9ನೇ ತಾರೀಕು ಮಂಡೇ. ಸೊ ನಾನು ನಿನ್ನೆ ವ್ಲಾಗ್ನ ಎಂಡ್ ಮಾಡಿದ್ದೆ. ಇಲ್ಲೇ ಇದ್ದೇನೆ ಕಲ್ಲಡ್ಕದಲ್ಲಿ, ಇವತ್ತು ಈವ್ನಿಂಗ್ ಹೋಗೋಣ ಅಂತೇಳಿ. ಅದಕ್ಕಿಂತ ಮುಂಚೆ ವಂಶಿ ಇಲ್ಲೇ ಇದ್ದಾನಲ್ಲ, ಸೊ ಹಾಗಾಗಿ ಒಂದು ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ಈ ಸಾರಿ ಹಾಕ್ಕೊಂಡಿದ್ದೇನೆ. ನಾನು ಇದು ನನ್ನ ಕ್ರಾಪ್ ಟಾಪ್ ತಗೊಂಡು ಬಂದಿದ್ದೆ, ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ. ಸೊ ಅಮ್ಮಂದಿ ಕಾಟನ್ ಸಾರಿನ ವೀರ್ ಮಾಡಿದ್ದೇನೆ. ಸಾಧಾರಣ ಒಂದು 7-8 ಸಾರಿ ನನಗೆ ಕೊಟ್ಟರು ಅವರು, ಯಾವ್ದು ಬೇಕು ನೋಡಿ ಚೂಸ್ ಮಾಡು ಅಂತೇಳಿ. ಸೊ ಅದರಲ್ಲೆಲ್ಲ ವೇರ್ ಮಾಡಿ ನನಗೆ ಇದೊಂದು ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಚೆಕ್ಸ್, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಓಲ್ಡ್ ಸ್ಟೈಲ್ ಗೈಸ್. ಬಟ್ ನನಗೆ ಈ ಬ್ಲೌಸಿಗೆ ಇದು ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನ ಹಾಕ್ಕೊಂಡೆ. ಚಿಕ್ಕದಾಗ ಒಂದು ಶೂಟ್ ಮಾಡೋಣ ಅಂತೇಳಿ. ಆ್ಯಂಡ್ ನಾನು ಯೂಶ್ವಲಿ ಯಾರ ಸಾರಿನೂ ಇಷ್ಟ ಆದರೂ ಕೇಳಕ್ಕೆ ಹೋಗಲ್ಲ. ನಿನ್ನ ಸಾರಿನ ಕೊಡ್ತೇನೆ ನಾನು, ಬೇರೆಯವ್ರ ಸಾರಿ ನಾನು ವೇರ್ ಮಾಡಲ್ಲ. ಬಟ್ ಇವತ್ತು ತಂದಿರಲಿಲ್ಲ, ಸೊ ಹಾಗಾಗಿ ಅಮ್ಮನ ಜೊತೆ ಕೇಳಿದಾಗ ಕೊಟ್ಟರು ಅವರು. ಸೊ ಇದು ಅಮ್ಮನ ಸಾರಿ, ಕಾಟನ್ ಸಾರಿ ಗೈಸ್. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಇಯರಿಂಗ್ ಏನು ಹಾಕಿಲ್ಲ, ಇದೊಂದು ಇಯರ್ ಕಾಫ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಆ್ಯಂಡ್ ಮಾಂಗಲ್ಯ ಚೈನ್ ನಂದು. ದಟ್ಸ್ ಇಟ್, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಏನೂ ಹಾಕಿಲ್ಲ, ಬ್ಲಷ್ ಒಂದು ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಮಸ್ಕಾರ ಆ್ಯಂಡ್ ಐಲೈನರ್ ಗೈಸ್. ಮತ್ತು ಲಿಪ್ಸ್ಟಿಕ್ ನನ್ನ ಶೇಡ್ ಲೈಟ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ವಂಶಿ ಅವರಿಲ್ಲ, ವಂಶಿ ಅಬ್ಬಿ ಆಚೆ ಎಲ್ಲ ಸಿಗೋಳಿಗೆ ನೆನೆ ನೈಟ್ ಹೋಗಿದ್ದಾರೆ ಫಂಕ್ಷನ್ ಆಗಿ. ಬಿಕಾಸ್ ಅಲ್ಲೊಂದು ಅಜ್ಜಂದು ಕೋಲ ಇತ್ತು. ಇವತ್ತೇ ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಕೊಡ್ತಾನೆ. ಸೊ ಈವ್ನಿಂಗ್ ನಾನು ಹೋಗ್ತೇನೆ, ಮಾವನಂದು ಒಂದವೇ ಹೋಗ್ಬೇಕಾದ್ರೆ ಸಿಗ್ತಾರೆ ನನಗೆ. ಸೊ ಅವ್ರ ಜೊತೆ ಹೋಗೋಣ ಅಂತೇಳಿ ವ್ಲಾಗ್ ಶುರು ಮಾಡಿದೆ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ನಾನು ಸೂಪರ್ ಎಕ್ಸೈಟೆಡ್, ಬಿಕಾಸ್ ನಾನು ಹಿಂಗಿದ್ದೀನಿ, ಹಂಗೆ ವಿಡಿಯೋ ಒಂದು ಮಾಡಬೇಕು ಅಂತ ನಂಗೆ ಆಸೆ ಆಯ್ತಾ. ಯೂಶ್ವಲ್ ಹಂಗೆ ಮಾಡೋದು ನಾನು, ಓವರಾಗಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಮೇಕಪ್ ಅದು ಇದು ಅಂತೇಳಿ. ಸೊ ನನ್ನ ಸ್ಕಿನ್ ಟೋನ್ ಇದೆ, ಒಂದು ವಿಡಿಯೋ ಮಾಡೋಣ ಅಂಥೇಳಿ ಇವತ್ತು ಪ್ಲ್ಯಾನ್ ಮಾಡಿ, ಸಡನ್ಲಿ ಪ್ಲ್ಯಾನ್ ಮಾಡಿದ್ದು. ಬಟ್ ಬ್ಲೌಸ್ ತಂದಿದ್ದೆ ನಾನು, ನೋಡೋಣ ವಂಶಿ ಫ್ರೀ ಇದ್ರೆ ಶೂಟ್ ಮಾಡೋಣ ಅಂತೇಳಿ. ಹಾಗಾಗಿ ಸಾರಿ ವೇರ್ ಮಾಡಿದ್ದೇನೆ. ಹೋಗೋಣ, ಹೆಂಗಾಗುತ್ತೆ ಹಿಂಗೆ ಹೋಗುತ್ತೆ ಅಂತೇಳಿ ತೋರಿಸ್ತೇನೆ ಗೈಸ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಲೆಟ್ಸ್ ಗೋ. ವಂಶಿ ಬಂದ ನಂತರ ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೇನೆ. ಆ್ಯಂಡ್ ನಾನು ಫುಲ್ ಸಾರಿನೊಮ್ಮೆ ತೋರಿಸ್ತೇನೆ. ಓಕೆ, ಇಟ್. ಆ್ಯಂಡ್ ಇದು ಫೈನಲ್ ಲುಕ್ ಗೈಸ್. ಸಿಂಪಲ್, ಏನೂ ಹಾಕಿಲ್ಲ ಆಕ್ಸೆಸರೀಸನ್ನು, ಬಳೆನೂ ಹಾಕಲ್ಲ. ಆ ಕಡೆ ಕಪ್ಪು ಕಾಜುಂಡೆ, ಬ್ಲ್ಯಾಕ್ ಬ್ಯಾಂಗಲ್ಸ್ ಆಗ್ಬೋದಿತ್ತು, ಬಟ್ ಮನೆಯಲ್ಲಿದ್ದೆ, ಅವ್ರ ಜೊತೆ ಇಲ್ಲ ಅಂತ ಅನಿತಕ್ಕನ ಜೊತೆ. ಸೊ ನೋಡೋಣ, ಏನಾದರೂ ಹಾಕೋಣ. ದಿಸ್ ಇಸ್ ದ ಸಾರಿ. ಕೂದಲು ಬಿಡೋಣ ಅಂತಿದ್ದೇನೆ ಗೈಸ್, ಅದಕ್ಕೊಂದು ಕ್ಲಿಪ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಸೊ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೇನೆ. ನೋಡೋಣ, ಕೈಗೆ ಏನಾದರೂ ಬ್ಯಾಂಗಲ್ಸ್ ಆರ್ ಬ್ರಾಸ್ಲೆಟ್ ನಂದೇ ಇದ್ದರೆ ಹಾಕೋಣ ಅಂತಿದ್ದೇನೆ. ಸೊ ವಂಶಿ ಬಂದ ನಂತರ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್. ನನ್ನ ರೂಮಲ್ಲಿ ಲೈಟಿಂಗ್ ಸ್ವಲ್ಪ ಕಡಿಮೆ ಇದೆ. ಚಲೋ ಲೆಟ್ಸ್ ಗೋ. ವಂಶಿ ಬಂದ ಆ್ಯಂಡ್ ಹೊರಟ್ವಿ ನಾವು. ಹೋಗ್ತಾ ಒಂದು ಕಪ್ಪು ಬ್ಯಾಂಗಲ್ ಇಡಬೇಕು ಗೈಸ್, ಇಲ್ಲಿಲ್ಲ. ಅನಿತಕ್ಕನ ಜೊತೆ ಕೇಳಿದೆ, ಅವ್ರ ಜೊತೆ ಇಲ್ಲ ಅಂತೆ. ಸೊ ಅವನು ಆಫ್ಟರ್ನೂನ್ ನಂತರ ಬರುವನು, ಬಟ್ ನನಗೋಸ್ಕರ ಬಂದಂತೆ ಬೇಗ. ನೋಡೋಣ. ನಾ ಇದೊಂದು ಬ್ಯಾಗ್ ಇಟ್ಕೊಂಡೆ ಗೈಸ್, ಅದರಲ್ಲಿ ಕೆಲವೊಂದು ಲಿಪ್ಸ್ಟಿಕ್ ಮತ್ತೆ ಮಿರರ್ ಅದೆಲ್ಲ ಇದೆ, ಚಾರ್ಜರ್ ಎಲ್ಲ. ಸೊ ಅದಕ್ಕೆ ಇಟ್ಕೊಂಡೆ. ನಮ್ಮ ವಿಡಿಯೋಗ್ರಾಫರ್ ಮಿಸ್ಟರ್ ವಂಶಿತ್, ಮಲ್ಟಿ ಟ್ಯಾಲೆಂಟೆಡ್ ಗೈಸ್, ಎಲ್ಲ ಗೊತ್ತುಂಟು. ಡ್ರೈವಿಂಗ್, ವಿಡಿಯೋಗ್ರಾಫಿ, ಫೋಟೋಗ್ರಾಫಿ ಎಲ್ಲ ಸಹ ಗೊತ್ತುಂಟು. ಬೈಯುವುದು ಎಲ್ಲ ಸಹ ಗೊತ್ತುಂಟು. ಅಲ್ಲಿ ಹೋದ ನಂತರ ಸಿಗ್ತೇನೆ ಗೈಸ್. ಓಕೆ, ಬಾಯ್. ಬಳೆ ಹಾಕೊಂಡೆ ನಾನು ಒಂದೇ ಕೈಗೆ, ಒನ್ ಡೇ ಫುಲ್ ಬ್ಲ್ಯಾಕ್. ಆ ಕ್ಯಾಪಲ್ಲಿ ಒಂದು ನೋಸ್ ಪಿನ್ ಕೂಡ ತಗೊಂಡೆ ಗೈಸ್. ನಂಗೆ ಈ ತರ ನೋಸ್ ಪಿನ್ ಬೇಕಿತ್ತು, ಇತ್ತು ನನ್ನ ಜೊತೆ, ಬಟ್ ಇಲ್ಲಿ ಇವಾಗ ಬೇಕಿತ್ತ. ಸೊ ಅದಕ್ಕೆ ತಗೊಂಡೆ. ಗೈಸ್ ಬಂದ್ವಿ ನರಾರ ಪರ್ವತಕ್ಕೆ, ಬಟ್ ಒಳಗೆ ಹೋಗ್ತಿಲ್ಲ. ಇಲ್ಲಿ 1-2-3 ಕ್ಲಿಪ್ಪಿಂಗ್ ತೊಗೊಂಡು ಹೋಗುದು. ನೋಡಿ, ವಿಡಿಯೋಗ್ರಾಫರ್ ಫುಲ್ಲು ವೈಬಲ್ ಇದ್ದಾರೆ, ಟ್ರೆಡಿಷ್ನಲ್ ಪ್ರಸಾದ ಎಲ್ಲ ಹಾಕಿ. ಸ್ಟಾರ್ಟ್ ಮಾಡುವ ಗೈಸ್. ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಮಂಗ ತೊಗೊಂಡೋಗ್ತದೆ ಅಂತಂದು ಗೊತ್ತಿಲ್ಲ, ನೋಡುವ. ನಾನು ಇಲ್ಲಿ ಮೇಲೆ ಫಸ್ಟ್ ಟೈಮ್ ಬಂದದ್ದು. ಮಾಡ್ತಾ ಇದ್ದೇವೆ ವಿಡಿಯೋ ಶೂಟ್ ಈ ಬಿಸಿಲಿಗೆ, ಸಖತ್ತಾಗಿದೆ. ನಾನು ಪಾರ್ಕಿಗೆ ಬಂದಿದ್ದೆ ಗೈಸ್, ಇಲ್ಲಿಗೆ ಬಂದಿರಲಿಲ್ಲ. ನಾನು ಟೆಂಪಲ್ ಒಳಗಡೆ ನಾವು ಹೋಗಲ್ಲ. ಇದರ ರಿಸಲ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ ಆಯ್ತಾ.
ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ನೋಡಲ್ಲಿ ಕೆಳಗಡೆ ಪಾರ್ಕಿಗೆ ಹೋಗೋಣ. ಬಿಸಿಲಿದೆ ಸಿಕ್ಕಾಬಡ ಬಿಸಿಲಿದೆ. ಇಲ್ಲಿ ಸಂಜೆ ಬರಬೇಕು. ಲೊಕೇಶನ್ ನೋಡಿ. ಅಣ್ಣ ಪಾಪ ಅವ್ರು ಊಟ ಆಗಿ ಹೋಗಿ ಅಂತಂದ್ರ ನಾವು ಶೂಟ್ ಮಾಡಿ ಬರ್ತೇವೆ. ಆಲ್ರೆಡಿ ಮಾಡಿ ಬಂದಿದ್ವಿ, ತಿಂದೆಲ್ಲ ಬಂದಿದ್ದೇವೆ. ಏನೋ ಪೂಜೆ ಎಲ್ಲ ಆಗ್ತಾ ಇದೆ. ಕೆಳಗೆ ಪಾರ್ಕಿಗೆ ಹೋಗೋಣ ಗೈಸ್. ಸಿಕ್ಕಾಬಡ ಬಿಸಿಲಾಯ್ತಾ. ಅಲ್ಲಿ 2-3 ಕ್ಲಿಪ್ಪಿಂಗ್ ತಗೊಂಡೆ. ಈ ನಮೂನೆ ಶೆಕೆ ಬೇವರ್ತಿದೆ ಗೈಸ್. ನಾನು ಕೆಳಗೆ ಪಾರ್ಕ್ ವರ್ಗು ಬಂದಿದ್ದೆ, ನಾನು ಮತ್ತೆ ಸ್ವಸ್ತಿ ಅವರು ಇರುವಾಗ. ಇಲ್ಲಿ ಮೇಲ್ಗಡೆ ಇದುವರೆಗೂ ಬಂದಿರಲಿಲ್ಲ, ಇದು ಫಸ್ಟ್ ಟೈಮ್ ಬಂದದ್ದು. ನೋಡ ನೆಕ್ಸ್ಟ್ ಟೈಮ್ ಟೆಂಪಲ್ ಒಳಗಡೆ ಹೋಗೋಣ. ಬೇವರು ನೋಡಿ, ಬೇವರು. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? ಪಾರ್ಕ್ ಹೇಳ್ತಿದ್ದಲ್ಲ ಇದೆ. ಇವಾಗ ಒಟ್ರಾಶ್ ಇದೆ, ಬಟ್ ಸ್ಟಿಲ್ ಒಂದ್ಸರಿ ಇಲ್ಲೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಬಂದ್ವಿ. ಫುಲ್ಲು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಅಲ್ಲೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ. ಫೋಟೋಸ್ ಎಲ್ಲ ತೆಗೆದ್ವಿ ಆ ಪಾರ್ಕಲ್ಲೊಂದು. ಬಟ್ ನಾನು ಚಪ್ಪಲ್ ಇದರಲ್ಲಿ ಇಟ್ಟದ್ದು, ಕಾಲು ಸುಡ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದಲ್ಲ, ಹಾಗೆ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಇದೆ ಗೈಸ್. ಡನ್ 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 ಡನ್. ಒಮ್ಮೆ ಕೂದಲು ಕಟ್ಕೊಳ್ಳಿಲ್ಲ ಅಂತ ಆಗ್ತದೆ. ಇಲ್ಲಿಂದ ಸೀದಾ ಊಟ ಮಾಡಿ ಹೋಗುದು ಗೈಸ್, ಹಸಿವಾಗ್ತದೆ. ಗೈಸ್ ಊಟ ಮಾಡ್ಲಿಕ್ಕೆ ಅಂತ ಬಂದ್ವಿ. ಇವನೊಂದು ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾನೆ. ನೋಡ ಹೇಗುಂಟು ಅಂತೇಳಿ. ಹಾಫ್ ಮಂದಿ ಹೇಳಿದ್ದೇವೆ, ಒಳ್ಳೇದು ಉಂಟಂತೆ. ನೋಡ ಹೆಂಗುಂಟಂತ. ಅವನಿಗೆ ಸುಸ್ತಾಗಿದೆ ಗೈಸ್ ಪಾಪ. ವಿಡಿಯೋ ಶೂಟ್ ಮಾಡಿ ಈವ್ನಿಂಗ್ ಬೆಸ್ಟ್ ಆತ. ಶೂಟ್ ಮಾಡೋದಾದ್ರೆ ಈವ್ನಿಂಗ್ ಹೋಗ್ಬೇಕು ಗೈಸ್, ಚಂದ ಇರ್ತದೆ. ಗೈಸ್ ನಮ್ಮ ಮಂದಿ ಬಂತು. ಆಲ್ಫಾ ತೊಂದು ಆಲ್ಫಾ ಮಂದಿ ಗೈಸ್. ಟೇಸ್ಟ್ ಮಾಡಿ ಹೇಳ್ತಾನೆ ವಂಶಿ. ಅಡಿಪೊಳಿ. ಮೊನ್ನೆ ವಿನೂತ ಹೇಳ್ತಿದ್ಲು ವಂಶಿ ಡೈಲಾಗ್ ಅಡಿಪೊಳಿ ಅಂತ. ಚಂದ ಉಂಟಂತೆ ಗೈಸ್. ಆ್ಯಂಡ್ ನಾನು ಕೂಡ ತಿಂತೇನೆ, ಹಸಿವಾಗ್ತದೆ. ಬಂದ್ವಿ, ಅಲ್ಲಿ ಊಟ ಮಾಡಿ ಬಂದದ್ದು ಗೈಸ್. ಆ್ಯಂಡ್ ನಾನು ಫಸ್ಟ್ ಸಾರಿ ಚೇಂಜ್ ಮಾಡಬೇಕು. ಸಂಜೆ ಮಾವನ್ ಬಂದರೆ ಮಾವನ ಜೊತೆ ಹೋಗ್ತೇನೆ ನಾನು. ಸೊ ಇವಾಗ ಎಡಿಟಿಂಗಿಗೆ ವಂಶ ಜೊತೆ ಮೊಬೈಲ್ ಕೊಡಬೇಕು ಗೈಸ್. ಆ್ಯಂಡ್ ಹೊಟ್ಟೆ ಫುಲ್ ಆಯಿತು. ಆಮೇಲೆ ಸಿಗ್ತೇನೆ ಗೈಸ್, ಮನೆಗೆ ಹೋಗ್ಬೇಕು ಅದ್ರ ಜೊತೆಗೆ. ಓಕೆ ಬಾಯ್ ಗೈಸ್, ನಾ ಹೊರಟೆ. ಆಂಟಿ ಬಾಯ್, ಅಮ್ಮ ಬಾಯ್, ಅಕ್ಕ ಬಾಯ್. ಬಾಚು ಮಲಗಿದ್ದಾನೆ. ಆ್ಯಂಡ್ ನೀಶು ಇವನಿಲ್ಲ, ಯಾರು ದೊಡ್ಡ ಬರ್ಪೆ ಟಾಟಾ. ಆ್ಯಂಡ್ ಪ್ರೀತು ಅಜಗೋಲಿಗೆ ಹೋಗಿದ್ದಾನೆ ಗೈಸ್. ಅದಕ್ಕೆ 1 ನಿಮಿಷ. ಅಪ್ಪ ಇಲ್ಲ, ಸಾಗರನ್ನ ಇಲ್ಲ, ನಾ ಹೊರಟೆ. ಚಹಾ ಕುಡ್ದು ಹೊರಟಿದ್ದು ನಾನು. I don't know why you left me bleeding with a broken heart. Tell me if I deserve this feeling. I thought that you knew that we had something special till you end. ನಾನು BC ರೋಡ್ ವರೆಗೆ ಬಿಟ್ಟು ಹೋದ. ಮಾವ ಸಿಕ್ಕಿದ್ರು. ಸೊ ಇನ್ನು ಹೋಗುದು ಸೀದಾ ಮನೆಗೆ. ಅತ್ತೆಗೆ ಸ್ವಲ್ಪ ತರಕಾರಿ ಬೇಕಿತ್ತಂತ ಗೈಸ್, ಅದನ್ನ ಪರ್ಚೇಸ್ ಮಾಡಿ ಇವಾಗ ಹೊರಟು. ಅವ್ರಿಗೆ ಇವಾಗ ತರಕಾರಿ ಅಲ್ಲ, ಇನ್ನು ಈ ಮಂತ್ 25th ವರೆಗೂ ಅವ್ರಿಗೆ ತರಕಾರಿ. ಸೊ ಹಾಗಾಗಿ ಒಂದಷ್ಟು ತರಕಾರಿ ಎಲ್ಲ ತಗೊಂಡು ಮಾಡಿ. ಮಾವ ತಿಂತಾರೆ, ಮಾವನಿಗಲ್ಲ ಇದು ವ್ರತ, ಅತ್ತೆಗೆ ವ್ರತ. ಬಂದ ನಮ್ಮ ಮನೆಗೆ 7 ಗಂಟೆ ಬರ್ತಿ. ಸೊ ಇನ್ನು ನಾಳೆ ಸಿಗ್ತೇನೆ ಗೈಸ್. ಓಕೆ
ನೆಕ್ಸ್ಟ್ ಈ ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್, ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಶೂಟ್ ಮಾಡಿರೋ ರಿಸಲ್ಟ್ನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.